ನೋಡು ಚಂದ್ರಪ್ಪನ ನಮ್ಮಿಬ್ರು ಮಧ್ಯ ಬೆಂಕಿ ಇಕ್ಕಿ ಹೆಂಗ ಆರಾಮಾಗಿ ಮನಿಕೊಂಡ್ಬಿಟ್ಟಾನೆ. ಇವತ್ತು ಸರಿಯಾಗಿ ಮಾಡ್ಬೇಕಣ್ಣ. ನಮ್ಮನ್ ಕಂಡ್ರೆ ಎದ್ರಕೋಬೇಕು. ಇನ್ನೊಂದ್ಸಲಿ ಹಿಂಗೆ ಬೆಂಕಿ ಇಕ್ಬಾರ್ದು. ನಿಧಾನ ಮಾತಾಡ್ಲ, ಆಮೇಲೆ ಎದ್ಗಿದ್ದನು. ಅಯ್ಯಯ್ಯಮ್ಮ, ಲೋ ಲೋ, ಯಾಕಲ್ಲ ಇಬ್ರು ಹಿಂಗ್ ಹೊಡಿತಿದ್ದೀರಾ ಬಂದು? ಏ ಚಂದ್ರಪ್ಪ, ನಿನ್ನನ್ ಕಂಡ್ರೆ ನಮಗೆ ಎಷ್ಟು ಸಿಟ್ಟು ಬರ್ತೈತೆ ಅಂದ್ರೆ ನಮ್ಮಿಬ್ರು ಮಧ್ಯನೆ ಎಂತ ತಂದಿಕ್ಕಿದ್ಯಾ? ನಿನಗೇನ್ ಮಾನ ಮರ್ಯಾದೆ ಒಂದೀಟು ಇಲ್ವೇ? ನಾನ್ ನಿನ್ನನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೆ? ಏನ ಒಂದಿಟ್ಟು ಅಣಗಿಸ್ಕೊಂಡ್ರೆ ನೀನ್ ಒಳ್ಳೆ ಅನ್ಕೊಂಡಿದ್ದೆ, ಆದ್ರೆ ಹಿಂಗ್ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ನಮಗೆ. ನಮ್ಮಿಬ್ರು ಮಧ್ಯನೆ ತಂದಿಕ್ಬಿಟ್ಟಲ್ಲ ನೀನು. ನಾವ್ ಒಬ್ರಿಗೊಬ್ರು ಮಾತಾಡ್ದಂಗೆ ಎಷ್ಟು ಬೇಜಾರ್ ಮಾಡ್ಕೊಂಡಿದೀವಿ ಅಂತ ನಮಗೆ ಮಾತ್ರ ಗೊತ್ತು. ಆದ್ರೆ ನಮ್ಮ ಅಜ್ಜಿನ ಲಕ್ಷ್ಮಕ್ಕ ಇಬ್ರು ಕಿತ್ತಾರ ಮಾಡಿದ್ಯಾ? ನೀವು ಮತ್ತೆ ನನ್ನ ಯಾಕೆ ಅಡಸ್ಕೊಂತಿದ್ರಿ? ಅದಕ್ಕೆ ಮಾಡ್ದಿ. ಅಲ್ಲ, ಹಿಂಗ್ ಹೇಳಿದ್ರೆ ಒಳ್ಳೆ ಮಾತು ಕೇಳಲ್ಲ. ಒಂದ್ 5 ನಿಮಿಷ ಗ್ಯಾಪ್ ಕೊಡ್ರಿ ನನಗೆ. ಅಯ್ಯಯ್ಯಪ್ಪ, ಯಾಕ ಹಂಗಂದ್ರಲ್ಲ ಹೊಡಿಯೋದು? ಯಪ್ಪ ದೇವ್ರೆ, ಸುಮ್ಮನಿರ. ಬೇಕೆ ಏಟು ಬೇಕು? ಇನ್ನೊಂದ್ಸಲ ಮಾಡ್ತೀಯ? ಇಲ್ಲ, ಇವತ್ತು ನಾನು ನಿಮ್ಮನ್ನ ಮಾತ್ರ ಬಿಡಲ್ಲ. ಅಯ್ಯಯ್ಯಮ್ಮ, ನೀವೇನು ಮಕ್ಕಳ ಪಿಶಾಚಿಗಳಪ್ಪ ದೇವ್ರಿ. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡ್ರಪ್ಪ. ಲೋ, ಈ ಓಡ್ ಚಂದ್ರಪ್ಪಂಗೆ ಒಂದಿಷ್ಟು ಬುದ್ಧಿ ಕಲಿಸ್ಬೇಕಲ್ಲ. ಬಿಟ್ರ ನಿನ್ ಮನ್ಕಾಯಾಗ ಹೋಗ, ಹಂಗೆ ಹಿಡ್ಕೊಂಡೆಲ್ಲ ಕೀಳ್ತಿರಲ್ಲೋ, ಇಲ್ಲ ಪಂಚೆ ಬಿಡ್ರೋ. ಅಯ್ಯೋ, ನಿನ್ ಮನ್ಕಾಯಾಗ ಹೋಗ, ನೀವೇನ್ ಮಕ್ಕಳ ಪಿಶಾಚಿಗಳ? ಅಯ್ಯಯ್ಯಮ್ಮ ದೇವ್ರಿ, ನಿಮ್ ಸಾವಾಸಕ್ಕೆ ನಾನು ಯಾವತ್ತೂ ಬರಲ್ಲಪ್ಪ. ನೋಡು ಚಂದ್ರಪ್ಪ, ಇದೇ ಕೊನೆ. ನಾನು ಇನ್ನೊಂದ್ಸಲಿ ನಮ್ ಸಾವಾಸಕ್ ಬಂದೆ, ನನ್ ಸಾವಾಸಕ್ಕಾಗ್ಲಿ ಕಿರಣನ್ ಸಾವಾಸಕ್ಕನ ಬಂದೆ ನೋಡು ಅಷ್ಟೇ. ಇವತ್ತು ಮಾಡಿರೋದು ಏನ್ ಅನ್ಕೊಂಡಿದ್ಯಾ? ಇನ್ನು ಜಾಸ್ತಿ ಮಾಡ್ತೀವಿ. ಲೋ ಚಿಂಟು, ನಾನು ನಿನ್ನ ಏನೋ ಅನ್ಕೊಂಡಿದ್ದೆ ಕಣೋ. ಏನೋ ಮಾರಾಯ, ನೀವಿಬ್ರು ಸೇರ್ಕೊಂಡು ನನಗೆ ಈ ಗತಿ ತಂದ್ಬಿಟ್ರಿ. ಅಯ್ಯಯ್ಯಮ್ಮ, ಮತ್ತೀಗ ನಮ್ಗೆ ಎಷ್ಟು ಹೊಟ್ಟೆ ಉರ್ದಿರ್ಬೇಡ ಹೇಳು. ಊಟ ಮಾಡಿಲ್ಲ ನೆಟ್ಟಿಗೆ. ಕಿರಣನು ಊಟ ಮಾಡಿಲ್ಲ. ನೋಡು, ನನ್ನ ಕಣ್ಣಿಕ್ ನೋಡು, ಏನಲ್ಲ ಪಟಾಕಿ ತಂದು ಚಡ್ಡು ಹಾಕಿ ಡಮ್ ಅನಿಸ್ಬಿಡ್ತೀನಿ ಅಷ್ಟೇ. ನನ್ನ ತಲೆಗೆ ಏನೋ ಪಿತ್ತೇರಿದೆ. ನಾನು ಒಳ್ಳೆ ಮಗ ಅಲ್ಲ ನೋಡು. ಚಿಂಟು ಕೇಳಿಸ್ಕ ಚಂದ್ರನಿಯ, ನಾವು ನಾವಾಗಿ ಯಾರ ಸವಾಸಕ್ಕೂ ಹೋಗಲ್ಲ. ನಮ್ ತಂಟೆ ಬಂದ್ರೆ ನಾವ್ ಯಾರನ್ನು ಸುಮ್ಮನೆ ಬಿಡಲ್ಲ ಅಷ್ಟೇ. ಅಪ್ಪ, ನಿಮಗೆ ಕೈ ಮುಗಿತೀನಿ ಕಣ್ರಪ್ಪ, ನಿಮ್ ಸವಾಸಕ್ಕೂ ಬರಲ್ಲ. ಎದ್ರಿಗೆ ಬಂದ್ರೆ ಏನೋ ಚಿಂಟು ಅಂತಾನೂ ಮಾತಾಡ್ಸಲ್ಲ, ಏನೋ ಕಿರಣ ಅಂತಾನೂ ಮಾತಾಡ್ಸಲ್ಲ. ಹೋಗ್ರಪ್ಪ ಸ್ವಾಮಿ, ಯಾವ ತಗನ ಹೇಳ್ಕೊಂಡಿರೋ ಹಿಂಗೆ ಚಂದ್ರಪ್ಪಂಗೆ ಒಯ್ದಿದ್ದೆ ಅಂತಂದು ನನ್ನ ಮಾನ ಮರ್ಯಾದೆ ಹೋಗ್ತೈತೆ ಕಣೋ. ಏನನ ಇನ್ನೊಂದ್ಸಲ ಹಿಂಗ್ ಮಾಡಿದ್ವಿ, ಎಲ್ಲ ತಗ ಹೇಳ್ಕೊಂಬತ್ತೀವಿ. ಎಲ್ಲ ಚಂದ್ರಪ್ಪನ ಪಂಚ ಅಂಗಿ ಎಲ್ಲ ಕಿತ್ತಾಕಿದ್ವಿ ಅಂತಂದು ಅಷ್ಟೇ. ಓಹೋ ಅಪ್ಪ, ಬೇಕಾದ್ರೆ ನಿಮಗೆ 101 ಕೈ ಮುಗಿತೀನಪ್ಪ, ಇಲ್ಲ ನಿಮಗೆ ಕಾಲಿಗೆ ಬೀಳ್ಬೇಕೆ ಬೀಳ್ತೀನಿ. ಹೋಗ್ರಪ್ಪ. ನಿಮ್ಮ ಅಮ್ಮನೂ ನಿಮ್ಮ ಅಜ್ಜಿ ಬಂದು ಸರಿಯಾಗಿ ಬೈದೋದ್ರು. ನಿಮ್ಗೆ ಕಾಣಿಸ್ಕೋಬಾರ್ದಂತ ನಾನು ಮನೆ ಕೇಳಿದ್ರೆ ಪತ್ತೆ ಇಲ್ದಂಗೆ ಬಂದಿದ್ದೀರಲ್ಲೋ. ನಾನು ಮನೆ ಕೆಂಡೆ ಬೋಲ್ಟ್ ಹಾಕಿ ಮನೆ ಕೆಂಡಿದ್ರೆ ಇವತ್ತು ನನಗೆ ಗತಿ ಆಗ್ತಿರ್ಲಿಲ್ಲ. ಅಯ್ಯೋ ದೇವ್ರೇ, ನಡೆಯಲ್ಲ ಹೋಗಣ. ಅಪ್ಪ ದೇವ್ರೆ, ಹೋಗ್ಬಿಟ್ರಪ್ಪತ್ತ. ಏನು ತಿರ್ಗಾ ಮನೆ ಕೆಂತಿದ್ಯಾ? ಮನೆ ಕೆಂಡ್ರೆ ನೋಡು ಚಂದ್ರನಿಯ ಅಷ್ಟೇ. ಓಹೋ, ಇನ್ನೊಂದ್ಸಲಿ ನೆನ್ಪಿಕ್ಕ. ಅಯ್ಯ, ನಿಮ್ಮನ್ನೇನೋ ಬೈಕಂಬಿಲ್ಲ, ಹೋಗ್ರಪ್ಪ ಸ್ವಾಮಿ, ನಿಮಗೆ ಕೈ ಮುಗಿತೀನಿ, ಇಲ್ಲಿಂದ ಹೋಗ್ರು. ನೋಡು ಹೆಂಗಿರ್ಬೇಕು, ನಿಂದು ಗಂಟೆಲ್ಲ ಕೆಟ್ಟಾಗಿತ್ತು. ಒಳ್ಳೆ ಹುಡುಗಿ ಮಾತಾಡ್ದಂಗೆ ಮಾತಾಡ್ತಿದ್ದಿ ಇಷ್ಟೊತ್ತನು. ಇವಾಗ ನಿನ್ನ ವಾಯ್ಸ್ ಕರೆಕ್ಟಾಗಿ ಆಯ್ತು. ಅದಕ್ಕೆ ಹೇಳೋದು ಮನುಷ್ಯ ಅಳ್ಬೇಕು ಅಂತಂದು. ನಾವು ಅಳ್ಸಿದ್ದೀವಿ ಹೆಂಗೆ? ಆಹಾ, ಇನ್ನೊಂದ್ಸಲಿ ಬತ್ತಿ. ಅಪ್ಪ ಸ್ವಾಮಿ, ಹೋಗ್ರಪ್ಪ. ಅಯ್ಯಯ್ಯಪ್ಪ ಸ್ವಾಮಿ, ಈಗಿನ ಕಾಲದ ಹುಡುಗರು ಏನಪ್ಪ, ನಾವು ಸಣ್ಣ ಹುಡುಗರು ಇದ್ದಾಗ ಯಾರನ್ನ ಎದುರುಗಡೆ ನಿನ್ಕೊಂಡು ಏನನ್ನ ಮಾತಾಡಕ್ ಕೂಡ ಎದ್ರಕಂತಿದ್ದಿ, ದೊಡ್ಡರು ಏನಂತಾರಂತಂದು. ಆದ್ರೆ ಏನೋ ಇವ್ರಂಗ್ ಮಾಡಿರೋ ಮಾತಾಡ್ತಾರೆ, ಬೋಡ್ ಚಂದ್ರಪ್ಪ ಅಂತಂದು ಆಡಿಸ್ಕೊಂತಾರೆ ಅಂತಂದು ಒಂದಿಷ್ಟೇ ಎಷ್ಟು ದೂರ ಮಾಡೋಣಂತ ಒಂದು ಸುಳ್ಳು ಹೇಳ್ದಿ. ನೋಡಿರಿ, ಇವತ್ತು ನನ್ನ ಮೈ ಮೇಲೆ ಬಟ್ಟೆ ಇಲ್ದಂಗೆ ಮಾಡ್ಬಿಟ್ರು. ಸದ್ಯ ನನ್ನ ಪುಣ್ಯಕ್ಕೆ ಚಡ್ಡಿನಾದ್ರೂ ಬಿಟ್ಟಾರಿ. ಈ ಊರಾಗ ಹೆಂಗಪ್ಪ ಮಕ ಎತ್ಕೊಂಡು ಓಡಾಡೋದು? ಅಲ್ಲ, ಎರಡು ಹಿಡ್ಕೊಂಡು ನಾಯಿ ಒಯ್ದು ದಬ್ಬ 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 ಅಂತಂದು ಒಂದು ಶೆಲ್ಟರ್ದಾಗ್ತು, ಒಂದು ಪಂಚನೆ ಕಿತ್ತಾಗ್ತು. ತಗೊಂಡೋಗಿ ಅದು ಎತ್ಲಾಗ ಎಸ್ತವೋ ಏನೋ. ಅಯ್ಯಯ್ಯಪ್ಪ, ಆಹಾ, ನಡಿಯಕ್ಕಾಗಲ್ಲಪ್ಪ. ಹೆಂಗಂಗೋ ನಡಿತಿದೀನಿ, ಕೈ ಕೂಡ ಎತ್ತಕ್ಕಾಗಲ್ಲ, ಹಂಗ ಒಯ್ದವಿ. ಹೆಂಗ್ ಒಯ್ದಿದ್ದು ಚಂದ್ರಪ್ಪಂಗ್ರಿ? ನನಗಂತೂ ಸಖತ್ ಖುಷಿ ಆಯ್ತು ನೋಡು. ಯೋಯ್, ಇನ್ನ ಈ ಜನ್ಮದಾಗೆ ನಮ್ ಸಾವಾಸಕ್ ಬರಲ್ಲ ನೋಡು. ಸರಿಯಾಗಿ ಏಟ್ ಬಿದ್ದಾವೆ. ನಾನಂತೂ ಪಂಚೆ ಇಟ್ಕೊಂಡು ಕಿತ್ತಾಕ್ಬಿಟ್ಟೆ ಒಂದೇ ಸಲ. ನಾನ್ ಶರ್ಟ್ ಕಿತ್ಬಿಟ್ಟೆ.
ಏನ್ ಹೇಳ ಪಾಪ ಹಿಡ್ಕೊಂಡು ಹಂಗ್ ಒಯ್ಬಾರ್ದಿತ್ತು, ಬಾಯಿ ಮಾತಾಗಿ ಅದ್ರಿಸ್ಬೇಕಿತ್ತು. ಹೂನ ಏ ಪರವಾಗಿಲ್ಲ ಬಿಡು. ನಾವ್ ಎಷ್ಟು ನೋಡ್ಕೊಂಡಿದ್ವಿ, 3-4 ದಿವಸದಿಂದ. ಪನ್ನಿ ನಾನು ಇದ್ದ ಊಟದ ಮಾಡಿ ಗೊತ್ತ, ನಮ್ಮ ಅಮ್ಮನ ಕೂಡ ಸರಿ ಮಾತಾಡ್ಸಿಲ್ಲ. ನಮ್ಮ ಅಮ್ಮನ ಬೈತಿತ್ತು ನಾನು. ನಾವಿಬ್ರು ಮಧ್ಯೆ ಹಂಗೆ ತಂದಿಕ್ಕದು ಗುಂಡಜ್ಜಿನ ನಮ್ಮ ಅಮ್ಮ ಹಂಗ ಮಾತಾಡಿದ್ಕೆ ಸರಿ ಹೋತು. ಮಾತಾಡ್ಲಿಲ್ಲ ಅಂದ್ರೆ ಇಬ್ರು ಹಿಡ್ಕೊಂಡು ಒಯ್ತಾಡಿದ್ರೆ ಏನ್ ಮಾಡ್ಬೇಕಿತ್ತು? ನಾವಿಬ್ರು ಮಾತಾಡ್ಸಕ್ಕೆ ಆಗ್ತಿಲ್ಲ. ಅಲ್ವೇ ನೀನ್ ಹೇಳೋದು, ಸುಮ್ಮನೆ ಇರು, ಬುದ್ಧಿ ಕಲಿಸ್ಬೇಕಂತ ಅರ್ಗಿ. ಕಿರಣ ಕಿರಣ ಬಾರ, ಇವತ್ತು ನಮ್ಮನೆಗೆ ಊಟ ಮಾಡಿದೆ. ನಾವಿಬ್ರು ಜೊತೆ ಕೂತ್ಕೊಂಡು ಊಟ ಮಾಡೋಣ, ಹೆಂಗ ಖುಷಿಗೆ? ಹ್ಞೂನ್ಲ ಸರಿ ನಡಿ ಹೋಗೋಣ ಊಟ ಮಾಡೋಣ ಜೊತೆಗೆ. ನಾನಿವತ್ತು ಹೊಟ್ಟೆ ತುಂಬ ಊಟ ಮಾಡ್ತೀನಪ್ಪ. ನನ್ಗಂತ 2-3 ದಿನ ಅರ್ಧ ಹೊಟ್ಟೆ ತಿಂದು ತಿಂದು ಸಾಕಾಗಿತ್ತು. ಇವತ್ತು ಹೊಟ್ಟೆ ತುಂಬ ತಿನ್ಬಿಡ ಇಬ್ರು ಜೊತೆ ಕೂತ್ಕೊಂಡು ಹೆಂಗ? ಸರಿ ಸರಿ, ನಮ್ಮ ಅಜ್ಜಿಗೆ ಹೇಳ್ತೀನಿ ನಾಳೆ ಕನ್ನಡ ಚಿಕನ್ ಸಾರು ಮಾಡು ಅಂತಂದು, ಮಾಡ್ಸ್ಕೊಂಡು ಕಬಾಬ್ ಮಾಡ್ಸ್ಕೊಂಡು ತಿಂದ್ಬಿಡೋಣ. ಆ ಚಂದ್ರಪ್ಪ ನಮ್ಮ